ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ದೀಪಾವಳಿಗೂ ಮುನ್ನ ಕೇಂದ್ರ ಸರ್ಕಾರ ಒಂದು ಸರ್ಕಾರಿ ನೌಕರರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಡಿಎ ಹೆಚ್ಚಳ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತರಬೇಕಾಗಿದೆ. ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರಿ ನೌಕರರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಡಿಎ ಏರಿಕೆ ಒಂದು ಸರ್ಕಾರದಿಂದ ಆಗುತ್ತೆ ಅನ್ನೋ ಒಂದು ನ್ಯೂಸ್ ಇದೆ. ಈ ವರ್ಷ ದೀಪಾವಳಿಗೂ ಮುನ್ನ ಡಿಎ ಏರಿಕೆ ಮಾಡಲಿದೆ. ಇದರಿಂದ ಕೇಂದ್ರ ಸರ್ಕಾರಿ ಒಂದು ಯಾರೆಲ್ಲ ಪಿಂಚಣಿದಾರರಿದ್ದಾರೆ ನೌಕರರಿಗೆ ಒಂದು ಲಾಭ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದ ಒಂದು ಪ್ರಕಟಣೆ ಅಂದ್ರೆ 8ನೇ ವೇತನ ಆಯೋಗ ಬರುತ್ತೆ ಅಂತ ತುಂಬಾ ದಿನ ಕಾಯ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಡಿಎ ಹೆಚ್ಚಳ ಸಂಬಂಧ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಈ ಮೂಲಕ ಲಕ್ಷಾಂತರ ಒಂದು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಇನ್ನು ದೀಪಾವಳಿಗೂ ಮುನ್ನವೇ ಡಿಎ ಹೆಚ್ಚಳ ಘೋಷಣೆ ಮಾಡಲಿದ್ದೇವೆ ಎಂದು ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿದೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹೊಸ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ AICPI ಪ್ರಕಾರ ಕೇಂದ್ರ ನೌಕರರ ಡಿಎ 55% ನಿಂದ 58%ಗೆ ಏರಿಕೆಯಾಗಲಿದೆ ಅಂತ ಒಂದು ಗೊತ್ತಾಗಿದೆ. ಈ ಏರಿಕೆ ಜುಲೈ 1ರಿಂದ ಅಂದ್ರೆ ಜುಲೈ 1, 2025ರಿಂದಲೇ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಪ್ರಕಟಣೆ ಇನ್ನೂ ಬರಬೇಕಿದ್ದು ಇದರ ನಂತರ ಡಿಎ ಹೆಚ್ಚಳದ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಬಟ್ ಕನ್ಫರ್ಮ್ ಆಗಿ ಒಂದು ಕೇಂದ್ರ ಸರ್ಕಾರದಿಂದ ಮಾಹಿತಿ ಇದೆ. AICPI ಪ್ರಕಾರ ಇಷ್ಟ ಆಗುತ್ತೆ, ಪ್ಲಸ್ ನಾವು ಅದನ್ನ ಹೆಚ್ಚಳ ಮಾಡ್ತೀವಿ ದೀಪಾವಳಿಗೂ ಮುಂಚೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗೆ ಭಾರತದಲ್ಲಿ 1 ಕೋಟಿಗೂ ಹೆಚ್ಚು ನೌಕರರು ಮತ್ತು ಪಿಂಚಣಿದಾರರು ಇದ್ದಾರೆ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಇವರು ಪ್ರತಿ ಹಬ್ಬದ ಸೀಸನ್ ನಲ್ಲೂ ಡಿಎ ಏರಿಕೆಗಾಗಿ ನಾರ್ಮಲ್ ಆಗಿ ಎದುರು ನೋಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲರ ಬಾಯಲ್ಲೂ ಕೂಡ ಇದೇ ಪ್ರಶ್ನೆ ಕೇಳಿ ಬರ್ತಿದೆ, ಡಿಎ ಹೆಚ್ಚಳ ಆಗುತ್ತೆ, 8ನೇ ವೇತನ ಬರುತ್ತೆ, ಓಕೆನಾ? ಸೊ ಕೆಲವೊಂದು ಏರಿಕೆಗಳು ಕಾಮನ್ ಆಗುತ್ತೆ. ಬಟ್ ಇದ್ರ ಒಂದು ಅಂದ್ರೆ ಯಾವ ರೀತಿ ಅಂದ್ರೆ ವರ್ಷಕ್ಕೆ 2 ಬಾರಿ ಡಿಎ ಏರಿಕೆ ಮಾಡ್ತಾರೆ. ಸೊ ಅದೇ ರೀತಿ ಈ ಒಂದು ದೀಪಾವಳಿಗೂ ಮುಂಚೆ ಮಾಡಬಹುದು ಅನ್ನೋದು ಒಂದು ಸರ್ಕಾರಿ ನೌಕರರ ಒಂದು ಅಂದ್ರೆ ಅವರ ಒಂದು ಲೈಕ್ ಅಂದ್ರೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಪ್ಲಸ್ ನಾರ್ಮಲಿ ಅವ್ರಿಗೆ ಹೋಪ್ ಕೂಡ ಇದೆ ಸರ್ಕಾರ ನಮಗೆ ಡಿಎ ಹೈಕ್ ಮಾಡತ್ತೆ ಅಂತ. ಹಾಗೆ 3% ಹೆಚ್ಚಾಗಲಿದೆ ಎಂದು ಸ್ಪಷ್ಟವಾಗಿದ್ರು ಸರ್ಕಾರ ಇನ್ನು ಯಾವುದೇ ಒಂದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸೊ ಇನ್ನೇನು ಇಷ್ಟರಲ್ಲಿ ಘೋಷಣೆ ಮಾಡೋ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸರ್ಕಾರದ ಈ ಘೋಷಣೆಯಿಂದ 1 ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಪ್ರಯೋಜನವನ್ನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಸರ್ಕಾರಿ ಮೂಲಗಳ ಪ್ರಕಾರ ಈ ಬಗ್ಗೆ ಅಕ್ಟೋಬರ್ನಲ್ಲಿ ಅಂದ್ರೆ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಅಕ್ಟೋಬರ್ನಲ್ಲಿ ಅಂದ್ರೆ ಮುಂದಿನ ತಿಂಗಳು ಈ ಏರಿಕೆ ಜುಲೈ 1ರಿಂದ ಜಾರಿಗೆ ಬರೋದ್ರಿಂದ ನೌಕರರು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಬಾಕಿ ಅಂದ್ರೆ ಹಣವನ್ನು ಒಂದೇ ಬಾರಿಗೆ ಪಡೆಯುತ್ತಾರೆ. ಅಂದ್ರೆ ಡಿಎ 58% ಅಂತ ನಿಗದಿಪಡಿಸಲಾಗಿದೆ. ಉದಾಹರಣೆಗೆ 18,000 ಮೂಲ ವೇತನ ಇರೋರಿಗೆ ತಿಂಗಳಿಗೆ 540 ಒಂದು ಹೆಚ್ಚುವರಿ ಆದಾಯದಂತೆ ವರ್ಷಕ್ಕೆ 6,480 ರೂಪಾಯಿ ಏರಿಕೆ ಸಿಗಲಿದೆ. ಅಂದ್ರೆ ಇದು ಎಕ್ಸಾಂಪಲ್, ಉದಾಹರಣೆ 18,000 ಮೂಲ ವೇತನ ಅನ್ಕೊಂಡ್ರೆ ನಮಗೆ ವರ್ಷಕ್ಕೆ 6,480 ಹೆಚ್ಚಿಗೆ ಹಣ ಒಂದು ಏರಿಕೆ ಸಿಗಲಿದೆ ಅಂತ ಕೂಡ ಅಂದಾಜು ಮಾಡಲಾಗಿದೆ ಡಿಎ 58 ಪ್ರಕಾರ, ಓಕೆನಾ? ಸೊ ಇದು ಹಬ್ಬದ ಸೀಸನ್ ನಲ್ಲಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ದೀಪಾವಳಿ ಉಡುಗೊರೆಯಾಗಿ ಹೊರಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸೊ ಆದಷ್ಟು ಬೇಗ ಡಿಎ ಬಗ್ಗೆ ಒಂದು ಸರ್ಕಾರ ಅಪ್ಡೇಟ್ ಕೊಡ್ಲಿ. ಸೊ ಏನು ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ ಅಂದ್ರೆ ಎಷ್ಟು ಪರ್ಸೆಂಟ್ ಏನು ಅನ್ನೋದು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.